ಏನೋ ಬಂಗಾಳ ಗೆಲ್ಲುವಂಥದ್ದು ಇಡೀ ದೇಶಕ್ಕೆ ಒಳ್ಳೆಯದು ಅನ್ನುವಂಥದ್ದು, ದೇಶಕ್ಕಾಗಿ ಬಂಗಾಳ ಗೆಲ್ಲಬೇಕು ಅಂತ ಹೇಳುವಂಥದ್ದನ್ನು ತಮ್ಮ ಪೋಸ್ಟ್ನಲ್ಲೂ ಕೂಡ ಈ ಮೊದಲನೇ ಭಾರತೀಯ ಜನತಾ ಪಕ್ಷದ ಸಂಘಟನಾ ಕಾರ್ಯದರ್ಶಿಗಳಾಗಿರುವ ಸಂತೋಷ್ ಅವರು ಮಾಡಿದಂತಹ ಟ್ವೀಟ್ ಭಾಳ ಮುಖ್ಯವಾಗಿ ಅಲ್ಲಿಂದ ಶುರುವಾಗಿದೆ. ಎಲೆಕ್ಷನ್ ಹೀಟಪ್ಗೆ ಮುಂಚಿತವಾಗಿ ಮಾಡಿದಂಥ ಟ್ವೀಟ್. ಈ ಸ್ಟ್ರಾಟಜಿ ಬಹುಶಃ ಬಿ ಜೆ ಪಿಯನ್ನು ಗೆಲುವಿನ ದಡದ ಕಡೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತಲೇ ಅನಿಸುತ್ತಾ ಅಂತ. ಈಗ ಟ್ರೆಂಡ್ ನೋಡಿದರೆ ಹಾಗೇನೆ ಅನಿಸುತ್ತೆ. ಅಲ್ಲಿ ಮತ್ತು ಇನ್ನೊಂದು ನಾವು ಗಮನಿಸಬೇಕಾದ ಅಂಶ ಅಂದರೆ ಆರ್ ಎಸ್ ಎಸ್ ತಳಮಟ್ಟದಲ್ಲಿ ತುಂಬ ಕೆಲಸ ಮಾಡಿದೆ ಅಂತ ನಾನು ಕೇಳ್ಪಟ್ಟೆ. ಅಲ್ಲಿ ಹೇಗೆ ಕೋಆರ್ಡಿನೇಟೆಡ್ ನೆಟ್ವರ್ಕ್ ಇತ್ತು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿದು, ಅವರ ಕಾರ್ಯಕರ್ತರುಗಳು, ಬೂತ್ ಲೆವೆಲ್ ಮ್ಯಾನೇಜ್ಮೆಂಟ್ ಇವೆಲ್ಲನೂ ಚೆನ್ನಾಗಿ ನಡೆದಿದೆ ಅಂತ ಈ ರಿಸಲ್ಟ್, ಈ ಲೀಡ್ ತೋರಿಸುತ್ತೆ. ಹೌದು. ಹಾಗೆಯೇ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ರೀತಿಯ ಹಿನ್ನಡೆ, ಸೆಟ್ ಬ್ಯಾಕ್ ಯಾಕೆ ಆಗಿರಬಹುದು ಅಂದರೆ ಬಹುಶಃ ಅವರ ಆಡಳಿತದ ವಿರುದ್ಧ ಇದ್ದಂಥ ಜನರ ಒಂದು ಆಕ್ರೋಶ ಅಂತ ಹೇಳ್ಬೋದು. ಕರಪ್ಷನ್ ಹೈ ಲೆವೆಲ್ನಲ್ಲಿ ಇತ್ತು. ನಾನು ಆವಾಗಲೇ ಹೇಳಿದೆ, ಜನರಿಗೆ ಮಮತಾ ಬ್ಯಾನರ್ಜಿ ಒಳ್ಳೆ ಲೀಡರ್ ಅಂತ ಹೇಳಿದರೂ ಕೂಡ ಅಲ್ಲಿಯ ಅವರ ಕಾರ್ಯಕರ್ತರು, ಟಿ ಎಮ್ ಸಿ ಕಾರ್ಯಕರ್ತರು, ಟಿ ಎಮ್ ಸಿ ಎಮ್ ಎಲ್ ಎಗಳು ಇವರ ವಿರುದ್ಧ ಆಕ್ರೋಶ ಇತ್ತು. ಬಹುಶಃ ಯಾವ ರೀತಿಯಲ್ಲಿ ಎಡಪಕ್ಷಗಳು ತಪ್ಪು ಮಾಡಿದ್ವು ಅದನ್ನು ಟಿ ಎಮ್ ಸಿ ಕೂಡ ಮುಂದುವರಿಸ್ತು ಅಂತ ಹೇಳಿ. ಅದೇನಾಗಿದೆ ಅಂದರೆ ಅದಕ್ಕೆ ಕೌಂಟ್ರ್ ಇದು ಅಂತ ಹೇಳಿದಾಗ ಅಲ್ಲಿ ಯಾರು ಶೋಷಣೆಗೆ ಒಳಗಾಗಿದ್ರು ಅಂತ ಹೇಳ್ತಾ ಜನ ಇದ್ರು, ಇವರ ಕಾರ್ಯಕರ್ತರಾಗಿ ನಿಂತರು, ಅವ್ರಿಗೆ ಅಧಿಕಾರ ಕೊಟ್ಟಂಗಾಯ್ತು, ಫ್ರೀ ಹ್ಯಾಂಡ್ ಕೊಟ್ಟಂಗಾಯ್ತು. ಅದು 34 ವರ್ಷಗಳ ಕಾಲ ಆಡಳಿತ ನಡೆಸಿದ ಎಡಪಕ್ಷಗಳು ಅದು ಕೊಲ್ಯಾಪ್ಸ್ ಆದ ತಕ್ಷಣ ಅಲ್ಲಿ ಒಂದು ಅರ್ಧ ಮುಕ್ಕಾಲು ಜನ ಟಿ ಎಮ್ ಸಿಗೆ ಹೋಗ್ತಾರೆ, ಇನ್ನು ಉಳಿದವರು ಬಿ ಜೆ ಪಿಗೆ ಬರ್ತಾರೆ. ಹೌದು. ಸೊ ಅಲ್ಲಿದ್ದು ಏನು ಟ್ರೆಂಡ್ ಇತ್ತು ಅದು ಕಂಟಿನ್ಯೂ ಆಯಿತು. ಹೌದು. ಈ ರೀತಿಯ ಒಂದು ವೈಲೆನ್ಸು ಇವೆಲ್ಲ ಟಿ ಎಮ್ ಸಿ ಆಡಳಿತದಲ್ಲಿ, ಮತ್ತು ಒಂದ್ಸತಿ ವೈಲೆನ್ಸ್ ಮಾಡಿದರೆ ಅವರಿಗೆ ಕ್ಷಮಾದಾನ ಅದು. ಅದು ಕೂಡ ಜನರು ಇಲ್ಲಿ ಈಗಾಗಲೇ 147 ಟಚ್ ಮಾಡಿ, ಅಂದರೆ ಮ್ಯಾಜಿಕ್ ನಂಬರ್ನ ಟಚ್ ಮಾಡಿ ಮತ್ತೆ ವಾಪಸ್ ಕೆಳಗಡೆ ಬಂದಿದೆ ಬಿಜೆಪಿಯ ಮುನ್ನಡೆಯ ಪ್ರಮಾಣ. ಅಲ್ಲಿ 147ರವರೆಗೂ ಕೂಡ ಟಚ್ ಮಾಡ್ತು, ಮ್ಯಾಜಿಕ್ ನಂಬರ್ವರೆಗೂ ಕೂಡ ಟಚ್ ಮಾಡ್ತು. ವಾಪಸ್ ಈಗ 144ಕ್ಕೆ ಬಂದಿದೆ. 144ರಲ್ಲಿ ಬಿಜೆಪಿಯ ಮುನ್ನಡೆಯ ಪ್ರಮಾಣ ಇದೆ. ಆದರೆ ಇನ್ನೂ ಕೂಡ ಅಲ್ಲಿ ಬರಬೇಕಾಗಿರುವಂತಹ ಕ್ಷೇತ್ರಗಳನ್ನ ನೀವು ಗಮನಿಸಿ, 259 ಕ್ಷೇತ್ರದ್ದು ಮಾತ್ರನೇ ಇದುವರೆಗೆ ರಿಸಲ್ಟ್ ಅಪ್ಡೇಟ್ಸ್ ಸಿಕ್ಕಿರುವಂಥ. ಇನ್ನೂ 34 ಮತಕ್ಷೇತ್ರಗಳ ರಿಸಲ್ಟ್ ಅಪ್ಡೇಟ್ ಸಿಗಬೇಕಾಗಿದೆ. ಅಲ್ಲಿ ಏನು ಬೇಕಿದ್ರೂ ಆಗಬಹುದು ಆ ರಾಜ್ಯದಲ್ಲಿ. ಆದರೆ ಬಿ ಜೆ ಪಿಗೆ ಸಂಪೂರ್ಣ ಬಹುಮತ, ಅಂದರೆ 170+ ಸೀಟ್ವರೆಗೂ ಹೋಗುವಂಥ ಅವಕಾಶವೂ ಕೂಡ ಅಲ್ಲಿ ಗೋಚರಿಸ್ತಾ ಇದೆ. ಅಥವಾ ಟಿ ಎಮ್ ಸಿ ಕೂಡ 130ರ ಗಡಿಯನ್ನು ದಾಟಿಸುವಂತಹ ಸಾಧ್ಯತೆಗಳ ಬಗ್ಗೆ ಕೂಡ ಇದೆ. ಯಾಕಂದರೆ ಇನ್ನೂ ಕೂಡ ಸುಮಾರು 34 ಸೀಟ್ಗಳ ರಿಸಲ್ಟ್ ಅಪ್ಡೇಟ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಆದರೆ ಜಿದ್ದಾಜಿದ್ದಿನ ಫೈಟ್ ಅಂತೂ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಇಲ್ಲಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಇರುವಂಥದ್ದು, ತಮಿಳುನಾಡಿನಲ್ಲಿ ಅಪ್ಪಂಗೆ ಹಿನ್ನಡೆ, ಮಗನಿಗೆ ಹಿನ್ನಡೆ, ಸ್ಟಾಲಿನ್ಗೆ ಹಿನ್ನಡೆ, ಉದಯನಿಧಿ ಸ್ಟಾಲಿನ್ಗೂ ಹಿನ್ನಡೆ. ಈ ರೀತಿಯಾಗಿ ಈ ಸ್ವರೂಪದಲ್ಲಿ ಜನ ಒಗೆದರೆ ನಿವಾಳಿಸಿ ಬುಟ್ಟಿಗೆ ಹಾಕಿಬಿಡ್ತಾರೆ. ಆ ಸ್ವರೂಪದಲ್ಲಿ ಈ ಬಾರಿ ಡಿ ಎಮ್ ಕೆಯನ್ನು ಸರಿಸಿದಂಗೆ ಕಾಣ್ತಾ ಇದೆ. ತಮಿಳುನಾಡಿನಲ್ಲಿ 118 ಸೀಟ್ಗಳು ಬೇಕು ಅಧಿಕಾರದ ಗದ್ದುಗೆನ ಏರೋದಕ್ಕೆ. ಆದರೆ ಅಧಿಕಾರದ ಗದ್ದುಗೆಯ ಹೊಸ್ತಿಲುವರೆಗೆ ಅಂತೂ ಬಂದು ನಿಂತಿದ್ದಾರೆ. 98ಕ್ಕೆ ತಲುಪಿದ್ದಾರೆ. 97 ಈಗ ಸದ್ಯದ ಮುನ್ನಡೆ, 98ರವರೆಗೂ ಬಂದಿದ್ದಾರೆ. 3 ಅಂಕಿಯನ್ನು ದಾಟಿಸ್ತಾರಾ ಅಂತೇಳಿ ಇವಾಗ ಇರುವ ಕುತೂಹಲವೇ ಅದು. ಯಾಕೆಂದರೆ 3 ಅಂಕಿಯನ್ನು ದಾಟಿಸ್ತಾರ. ಒಂದು ವೋಟ್ ಸ್ಪ್ಲಿಟ್ ಬಹುಶಃ ಇಲ್ಲಿ ಭಾಳ ಕ್ರೂಷಿಯಲ್ ಆಗಿದೆ ಅನ್ನೋಂಥದ್ದನ್ನು ಗೋಚರಿಸ್ತಾ ಇದೆ. ಯಾಕೆಂದರೆ 2 ಮತ್ತು 3ನೇ ಸ್ಥಾನದಲ್ಲಿರುವಂತಹ ಪಕ್ಷಗಳ ನಡುವೆ ಬಹಳ ದೊಡ್ಡ ಅಂತರ ಏನಿಲ್ಲ. ಇದರಿಂದಾಗಿಯೇ ಟಿ ವಿ ಕೆಗೆ ಸಂಪೂರ್ಣವಾದಂಥ ಮೆಜಾರಿಟಿ ಸಿಗುತ್ತಾ ಸಿಗಲ್ವಾ ಈ ಬಗೆಗಿನ ಒಂದು ಕುತೂಹಲ ಅಷ್ಟೇ ಈಗ ಮನೆ ಮಾಡಿರುವಂಥದ್ದು. ಒಂದು ವೇಳೆ ಟಿ ವಿ ಕೆ ಸಂಪೂರ್ಣವಾದಂತಹ ಮೆಜಾರಿಟಿಗೆ ಹೋಯಿತು ಅಂತೇಳಿ ಆದಾಗ ಆವಾಗ ಅಣ್ಣಾ ಡಿ ಎಂ ಕೆಗೆ ಯಾವುದೇ ರೋಲ್ ಇರೋದಿಲ್ಲ. ಇಲ್ಲದೆ ಹೋದರೆ ಅಣ್ಣಾ ಡಿ ಎಂ ಕೆಗೆ ಒಂದು ಅಪಾರ್ಚುನಿಟಿ ಕ್ರಿಯೇಟ್ ಆಗ್ಬೋದು, ಅವರು ಕಿಂಗ್ ಮೇಕರ್ಗಳಾಗೋದಕ್ಕೆ ಅವಕಾಶಗಳಿರ್ಬೋದು. ಆದರೆ ಇಲ್ಲಿ ಟಿ ವಿ ಕೆ 96 ಸೀಟ್ಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಹೊಂದಿದೆ. ಡಿ ಎಂ ಕೆ 60 ಸೀಟ್ಗಳು. ಆರಂಭದಲ್ಲಿ 50+ ಸೀಟ್ಗಳಿಗೆ ಡಿ ಎಂ ಕೆ ಮುನ್ನಡೆಯನ್ನು ಹೊಂದಿತ್ತು. ಆದರೆ ನಂತರ ಅದು ಇಳಿಮುಖವನ್ನು ಕಂಡಿರುವಂಥದ್ದು. ಜೋಸೆಫ್ ವಿಜಯ್ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ರು. 2 ಕ್ಷೇತ್ರಗಳಲ್ಲೂ ಕೂಡ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ತಿರುಚಿ ಪೂರ್ವ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು, ಅಲ್ಲೂ ಕೂಡ ಅವರಿಗೆ ಮುನ್ನಡೆ ಇದೆ. ಹಾಗೆಯೇ ಇನ್ನೊಂದು ಕ್ಷೇತ್ರಗಳಲ್ಲೂ ಕೂಡ 2 ಕ್ಷೇತ್ರಗಳಲ್ಲೂ ಕೂಡ ಟಿ ವಿ ಕೆ ಅಭ್ಯರ್ಥಿ ವಿಜಯ್ ಅವರು ಮುನ್ನಡೆಯನ್ನು ಸಾಧಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ.